ರೈತ ಬಾಂಧವರೇ, ರೈತರು ಬರೀ ತಮ್ಮ ಹೊಲದಲ್ಲಿ ಸಜ್ಜಿ ತೊಗರಿ ಬೆಳೆಯೋದಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಈ ನುಗ್ಗಿ ಗಿಡವನ್ನು ಬೆಳೆದು ಅತ್ಯಂತ ಲಾಭದಾಯಕವಾಗಿ ಬೆಳೆಯನ್ನು ಬೆಳಿಬಹುದಂತ ನಾನು ಹೇಳ್ತೇನೆ. ಈ ಬೀಜವನ್ನು ಇದು ಭಾಗ್ಯ ತಳಿ ಬಾಗಲಕೋಟೆಯ ತೋಟಗಾರಿಕೆ ಇಲಾಖೆಯಿಂದ ಈ ಬೀಜವನ್ನು ನಾವು ತಂದು ಎಕರೆಗೆ ಸುಮಾರು 400 ಗಿಡಗಳಂತೆ ನಾವು 10 ಬೈ 10 ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಲಾಗಿದ್ದು, ಇದು ಸುಮಾರು 3 ರಿಂದ 4 ತಿಂಗಳ ಒಂದು ಗಿಡ ಇದೆ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನ್ನೋ ಅದಕ್ಕೆ ಹಳದಿ ಆಗಿದೆ. ಇದು ಸಂಪೂರ್ಣವಾಗಿ ನಾವು ಈ ಥರ ನುಗ್ಗಿ ಗಿಡನ ಬೆಳೆಸಿದ್ದೇವೆ. ಅತ್ಯಂತ ಸಮೃದ್ಧವಾಗಿ ಬೆಳೆದ ಗಿಡ. ಇದಕ್ಕೆ ಕೇವಲ ನಾವು ಆ ತೋಟಗಾರಿಕೆ ಇಲಾಖೆಯ ಪ್ರಾಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ 19 ಅಂತಕ್ಕಂಥ ಒಂದು ಗೊಬ್ಬರವನ್ನು ಸ್ವಲ್ಪ ಒಂದು 5-10 ಗ್ರಾಮವನ್ನು ಮೊದಲು ನಾವು ಹಾಕಿದ್ವಿ. ನಂತರ 20-20-13 ಈ ಥರ ಒಂದು ಗೊಬ್ಬರವನ್ನು ಹಾಕಿದ್ವಿ. ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಒಂದು ಔಷಧವನ್ನು ಸಿಂಪಡಣೆ ಮಾಡಿರೋದಿಲ್ಲ. ಕೇವಲ ಇದು ಈಗ 2 ನೀರು, ಇದಕ್ಕೆ ಕಡಿಮೆ ನೀರು ಬಿಟ್ಟಷ್ಟು ಹೆಚ್ಚು ಬೆಳವಣಿಗೆ ಆಗ್ತದೆ ಮತ್ತು ಹೆಚ್ಚು ಕಾಯಿಯನ್ನು ಬಿಡ್ತಕ್ಕಂಥ ಒಂದು ಸಸ್ಯ ಇದು. ಸುಮಾರು ಇದು ಮೊದಲೇ ನಾವು ಈಗ ಪ್ರಥಮ ಬೆಳೆ ಆಗಿರೋದ್ರಿಂದ ಈಗ ಪ್ರಥಮವಾಗಿ ಇದು ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ಯದ. ಇದು ಮೊದಲನೇ ಬೆಳೆ. ಇದು ನಂತರದ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿಯನ್ನು ಪಡೆಯುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಈ ನುಗ್ಗೆ ಸಸಿಗಳನ್ನು ನಾವು ಯೂಟ್ಯೂಬಲ್ಲಿ ನೋಡಿ 10 ಬೈ 10 ಅಂತರದಲ್ಲಿ ಈ ನುಗ್ಗಿ ಗಿಡಗಳನ್ನ ನಾವು ಮೊದಲ ಒಂದು ಸ್ಥಳದಲ್ಲಿ 3 ಬೀಜಗಳನ್ನು ನಾಟಿ ಮಾಡಿದ್ವಿ. ಅವು 2 ಮತ್ತು 3 ನಾಟಿ ಮಾಡಿದ್ದು. ಮುಂದೆ ಗಿಡಗಳು ಬಲಿತ ದೊಡ್ಡ ಎತ್ತರ ಆದ ಮೇಲೆ ಒಂದು ಕಿತ್ತಿ ಹಾಕುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆ ರೀತಿ ಬೆಳೆಸಿರ್ತಕ್ಕಂಥ ಗಿಡಗಳಿವು. ಅತ್ಯಂತ ಸಮೃದ್ಧವಾಗಿ ಇದು 3-3.5 ತಿಂಗಳ ಇದು ನಾವು ನವಂಬರ್ ಕೊನೆಗೆ ನಾಟಿ ಮಾಡಿರ್ತಕ್ಕಂಥ ಒಂದು ನುಗ್ಗಿ ಮರ ಇದು. ಈ ಬೀಜವನ್ನು ನೇರವಾಗಿ ನಾವು ಭೂಮಿಯಲ್ಲಿ ನಾಟಿ ಮಾಡಿದ್ದು. ಇದು ಅತ್ಯಂತ ಸಮೃದ್ಧವಾಗಿ ಬೆಳೆದದ. ಇದು ಇನ್ನೂ ಈ ತಿಂಗಳ ಅಥವಾ ಇನ್ನೊಂದು ತಿಂಗಳಲ್ಲಿ ಕಾಯಿ ಬಿಡುವಂಥ ವ್ಯವಸ್ಥೆಯಲ್ಲಿ ನಾವು ನಿರೀಕ್ಷೆಯಲ್ಲಿದ್ದೇವೆ.